ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಶಮನ್ ಶೆಟ್ಟಿ ಯೂಟ್ಯೂಬ್ ಚಾನೆಲ್. ನಾನಿವತ್ತು ಒಂದು ಸಾಂಗ್ ರಿಯಾಕ್ಷನ್ ವಿಡಿಯೋ ಮಾಡ್ತಿದ್ದೀನಿ. ಬೇಸಿಕಲಿ ಅದು ನಾರ್ಮಲಾಗಿ ಈ ಥರದ್ದು ಮಾಡಲ್ಲ, ಬಟ್ ದೆನ್ ನನಗೆ ಅಂದರೆ ಸಖತ್ ಇಷ್ಟ ಮುಂಚೆಯಿಂದನು. ಆ್ಯಂಡ್ ಟಾಕ್ಸಿಕ್ ಮೂವಿದು ತಬಾಯಿ ಅಂತ ಕನ್ನಡ ವರ್ಷನ್ ರಿಲೀಸ್ ಆಗಿದೆ. 2 days ಆಯಿತು ರಿಲೀಸ್ ಆಗಿ. ಬಟ್ ದೆನ್ ಟೈಮ್ ಇರಲಿಲ್ಲ ಒಂಚೂರು ಮಾಡೋಕ್ಕೆ, ಅದಕ್ಕೇ ಇವಾಗ ಮಾಡ್ತಾಯಿದ್ದೀವಿ. ಆಲ್ರೆಡಿ ಟ್ರೆಂಡಿಂಗ್ ನಂಬರ್ 2 ಅಲ್ಲಿದೆ. ಸೊ ನಾರ್ಮಲಾಗಿ ಮಾಡಲ್ಲ, ಬಟ್ ಯಶ್ ಫ್ಯಾನ್ ಅಂತ, ಪ್ಲಸ್ ಆ ವಿಜುವಲ್ಸು ಮತ್ತು ಆ ಒಂದು ಸಾಂಗ್ ಫುಲ್ ಅಡಿಕ್ಟ್ ಆಗಿ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಆಗಿ ಕೇಳ್ತಾನೆ ಇದ್ದೀನಿ. ಆ ಸಾಂಗ್ ಮುಂಚೆನೇ 3 months ಆಯಿತು ಅನಿಸುತ್ತೆ. 3 months ಬ್ಯಾಕೇ ಒಂದು ಸಾಂಗ್ ಬಿಟ್ಟಿದ್ರು, ಬರೀ ಸಾಂಗ್ ಆಡಿಯೋ ಬಿಟ್ಟಿದ್ರು. ಅದೇ ಕೇಳಿ ಫುಲ್ ಕ್ರೇಜಿ ಇತ್ತು. ಇವಾಗ ವಿಡಿಯೋ ಬಿಟ್ಟಿದ್ದಾರೆ. ಆಬ್ವಿಯಸ್ಲಿ ನಾನು ಆಗಲೇ ನೋಡಿದ್ದೀನಿ, 2-3 ಸತಿ ನೋಡಿದ್ದೀನಿ ವಿಡಿಯೋ. ಕ್ರೇಜಿ ಇದೆ. ಆ ವಿಜುವಲ್ಸ್ ನೋಡ್ತಾ ಇದ್ರೆ ಆ ಸಾಂಗ್ ಹೋಗೋದೇ ಇಲ್ಲ, ಬರೀ ವಿಜುವಲ್ಸೇ ನೋಡೋಣ ಅನಿಸ್ತಾ ಇರುತ್ತೆ, ಅಷ್ಟು ಕ್ರೇಜಿ ಆಗಿದೆ. ಸೊ ಬನ್ನಿ ನೋಡೋಣ. ಇವಾಗ ಪ್ಲೇ ಮಾಡ್ತೀನಿ. ಎಲ್ಲ ಮಿತಿ ಮೀರಿ ಹೋಗೋಣ ಬಾ, ಎಲ್ಲ ಗಡಿ ದಾಟಿ ನೋಡೋಣ ಬಾ, ಶೃಂಗಾರದಂಗಾರ ಸಿಡಿದೇಳಲು ತಬಾಹಿ. ಏನಕ್ಕಿಷ್ಟು ಸ್ವಲ್ಪ ಜನ ಅನ್ಕೊಬೋದು, ಏನು ಇಷ್ಟೊಂದು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾನೆ ಅಂತ ಅನ್ನಿಸ್ಬೋದು. ಬಟ್ ಟ್ರೂ ಕೀಬೋರ್ಡಿಸ್ಟ್ ಆಗಿ, ಟ್ರೂ ಗಿಟಾರಿಸ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ, ಮ್ಯೂಸಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್. ಆ ಗಿಟಾರ್ದಿದೆ ಕ್ರೇಜಿ ಇದೆ ಗೈಸ್. ನೀವು ನಿಜವಾಗ್ಲೂ ಯಾರೋ ಒಂದು ಒಳ್ಳೆ ಕ್ವಾಲಿಟಿ ಇದೆ ಹೆಡ್ಫೋನ್ಸ್ ಅಥವಾ ಇಯರ್ಫೋನ್ಸ್ ಹಾಕ್ಕೊಂಡು ಕೇಳಬೇಕು ನೀವು. ಕ್ರೇಜಿ ಇದೆ. ವಿಡಿಯೋ ಒಂದು ನೆಕ್ಸ್ಟ್ ಲೆವೆಲ್ ಆದರೆ ಆಡಿಯೋ ಒಂದು ಇದ್ದಿದ್ದು ನೆಕ್ಸ್ಟ್ ಲೆವೆಲ್ ಮಾತ್ರ. ನಿಜವಾಗ್ಲೂ ಕ್ರೇಜಿ ಇದೆ. ಮತ್ತು ಒಂದೊಂದು ಇದರಲ್ಲೂ ಒಂದೊಂದು ಸೆಕೆಂಡ್ಗೂ ಅದೊಂದು ಗಿಟಾರ್ದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಕ್ರೇಜಿ ಇದೆ. ನೆಕ್ಸ್ಟು ಈ ಸೀನ್ ಸಾಗರ ಸರಸರ ದಡವನು ದಾಟಲು ಭಾವದ ರಭಸವು ಎದೆಯನು ಮೀಟಲು ಬೀಟ್ ಆಗಿ ಕ್ರೇಜಿ ಆನ್ ಪಾಯಿಂಟ್ ಪರ್ಫೆಕ್ಟ್ ಆಗಿದೆ. ಬಿಕಾಸ್ ನಾನು ಕೀಬೋರ್ಡ್ ಪ್ಲೇ ಮಾಡ್ತೀನಿ, ಗಿಟಾರ್ ಪ್ಲೇ ಮಾಡ್ತೀನಿ, ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರೋದ್ರಿಂದ ಹೇಳ್ತಿದ್ದೀನಿ. ಕ್ರೇಜಿ ಇದೆ. ಈ ಸೀನ್ ಹೇಳ್ತಾರೆ, ಇವಾಗ ಪಾಸ್ ಮಾಡಿದ್ದೀನಲ್ಲ, ಈ ಸೀನು ಏನು ಕ್ರೇಜಿ ಇದೆ. ಈ ಸೀನ್ ಎಷ್ಟು ಸತಿ ಪಾಸ್ ಮಾಡಿ ನೋಡಿದ್ದೀನಿ ಗೊತ್ತಾ. ಆ ವೇವ್ ಸೀನ್ ಬರುತ್ತೆ, ಕ್ರೇಜಿ. ಪಕ್ಕ ಜಾಸ್ತಿ ಟೈಮ್ ತೊಗೊಂಡಿರ್ತಾರೆ ಒಂದು ಶಾರ್ಟಿಗೆ. ಕ್ರೇಜಿ ಇದೆ ಮಾತ್ರ. ಇದು ಎಷ್ಟು ಹಿಂಗೆ ಮಲಗಿರ್ತಾರೆ, ಹಿಂಗೆ ನೋಡೋದು ಕ್ರೇಜಿ. ಒಬ್ಬ ಯಶ್ ಫ್ಯಾನ್ ಆಗಿರೋರು ಆದರೆ ಗೊತ್ತಿರುತ್ತೆ. ಆ ಒಂದು 4 years ಬಿಟ್ಟು ಬರ್ತಾ ಇರೋದು ಯಶು. ಕ್ರೇಜಿ. ಒಂದೊಂದು ಸೀನಲ್ಲೂ ಬೆಂಕಿ ಅನ್ಕೊಳ್ಳಿ. ಎದೆಯನು ಮೀಟಲು ವೈಯಾರ ವ್ಯಾಮೋಹ ಜೊತೆ ಸೇರಲು ತಬಾಹಿ. ಇದಂತೂ ತುಂಬ ಜನ ಫೇಕ್ ಆ್ಯಪ್ಸ್ ಮಾಡಿದ್ದಾರೆ, ಹಂಗೆ ಹಿಂಗೆ ಅಂತಿದೆ. ಬಟ್ ದೆನ್ ನಮಗೂ ಗೊತ್ತಿಲ್ಲ. ನನ್ನ ಪ್ರಕಾರ ಹೇಳಬೇಕು ಅಂದರೆ ಯಶ್ ಹತ್ರ ಮಾಡೋಕ್ಕೆ ಹೋಗಲ್ಲ, ಹಾರ್ಡ್ ವರ್ಕ್ ಮಾಡ್ತಾರೆ. ಬಿಕಾಸ್ ಬಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಲ್ಯಾಟ್ಸ್ ಆಗಲಿ, ಬೈಸಿಪ್ಸ್ ಆಗಲಿ. ಆ್ಯಂಡ್ ಸ್ವಲ್ಪ ಮುಂಚೆ KGF ಮಾಡಿದ್ದಕ್ಕೂ ಇವಾಗಲೂ ವೆಯ್ಟ್ ರೆಡ್ಯೂಸ್ ಆಗಿದ್ದಾರೆ. ಅವಾಗ ಬಲ್ಕಲ್ಲಿದ್ದರು, ಸ್ವಲ್ಪ ಇವಾಗ ಕಟ್ ಮಾಡಿ ವೆಯ್ಟ್ ತುಂಬ ಕಮ್ಮಿ ಆಗಿದ್ದಾರೆ.
ಗೊತ್ತಾಗುತ್ತೆ. ನನ್ನ ಪ್ರಕಾರ ಆ್ಯಪ್ಸು ರಿಯಲ್ ಆ್ಯಪ್ಸ್ ಅದು, ಬಟ್ ತುಂಬ ಜನ ಫೇಕ್ ಆ್ಯಪ್ಸು ಎ ಐ ಜನ್ರೇಟೆಡ್ ಅಂತೆಲ್ಲ ಹೇಳ್ತಾರೆ. ಬಟ್ ಅದೇ ನೆಕ್ಸ್ಟು ಎಷ್ಟೇ ಒಂದು ಕ್ಲಾರಿಟಿ ಕೊಡಬೇಕು ಅದ್ರ ಬಗ್ಗೆ. ನೆಕ್ಸ್ಟ್ ಅದ್ರ ಇಂಟರ್ವ್ಯೂಸಲ್ಲಿ ಇಲ್ಲಿ ಮೋಸ್ಟ್ಲಿ ನ್ಯೂಸ್ ಚಾನೆಲ್ಸ್ ಅವರು ಇವರು ಕೇಳಿದಾಗ, ರಿಪೋರ್ಟರ್ಸ್ ಕೇಳಿದಾಗ ಮೋಸ್ಟ್ ಪ್ರಾಬಬ್ಲಿ ಗೊತ್ತಾಗುತ್ತೆ ಏನು ಅಂತ. ನನ್ನ ಪ್ರಕಾರ ಅಂತೂ ರಿಯಲ್ ಆ್ಯಪ್ಸೇ. ಕ್ರೇಜ್ ಇದೆ ಆ ಸೀನು, ನೀಟಕ್ಕೆ ಒಂದು ತೋರಿಸ್ತಾರಲ್ಲ ಆ್ಯಪ್ಸ್ದು, ಕ್ರೇಜ್ ಇದೆ ಆ ಸೀನು. ಒಂದೊಂದು ಆ್ಯಂಗಲ್ ಒಂದೊಂದು ಸೀನು ಕ್ರೇಜಿ. ನಾನು ಹಿಂಗೆ ಹೋಗ್ತಾ ಇದ್ರೆ ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ ನೋಡ, ಗಿಟಾರ್ದು ಕ್ರೇಜ್ ಇದೆ. ಬ್ಯಾಕ್ ಸೌಂಡ್ ಅಂತೂ ನನಗೆ ಆ್ಯಸ್ ಕೀಬೋರ್ಡ್ ಗಿಟಾರಿಸ್ಟ್ ಆಗಿ ಅದೊಂದು ಜಾಸ್ತಿ ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಷನ್ ಹೋಗುತ್ತೆ. ಬಟ್ ಬ್ಯೂಟಿ ಅಂದ್ಕೊಳ್ಳಿ, ಆ ವಿಡಿಯೋಗೂ ಆ ಆಡಿಯೋಗೂ ಪರ್ಫೆಕ್ಟಾಗಿ ಕ್ರೇಜ್ ಇದೆ. ಜನ ಅಂತೂ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತಾರೆ ಮೂವಿನ. ಬರ್ಲಿಕ್ಕೆ ಕಾಯ್ತಾ ಇದೀವಿ ಮಾತ್ರ. ಫಸ್ಟ್ ಶೋ ಪಕ್ಕ ಅಂದ್ಕೊಳ್ಳಿ. ಫಸ್ಟ್ ಡೇ ಆಗ ಸಿಗೋದು ಡೌಟ್ ಟಿಕೆಟ್ಸ್, ಬಟ್ ಫಸ್ಟ್ ಡೇ ಏನಾರು ಮಾಡಿ ಫಸ್ಟ್ ಡೇ ಹೋಗೋದೆ ಪಕ್ಕ. ಸರಸ ಸದರ ಬೆರೆತು ಸಮರ ಪ್ರಳಯ ಭಾರದಲ್ಲಿ ಪ್ರಾಯವೂ ಹಗುರ ಕೊರೆದ ಉಗುರ ಕವಿತೆ ಮಧುರ ತಬಾಹಿ 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 ಈ ಸೀನಲ್ಲಿ ಅದೊಂದು ರೀಲ್ಸಲ್ಲಿ ನೋಡ್ತಿದ್ದೆ, ಯೂಟ್ಯೂಬಲ್ಲಿ ಗೊತ್ತಿಲ್ಲ, ಮರ್ತೋದೆ. ಇದೇ ಥರ ಯಾರೋ ಒಬ್ಬರು ರಿಯಾಕ್ಷನ್ ವಿಡಿಯೋ ಮಾಡ್ತಾಯಿದ್ರು, ಯಾರೋ ಹಿಂದಿಯವರು, ಯಾರೋ ಕರೆಕ್ಟಾಗಿ ನೆನಪ ಇಲ್ಲ, ಹಿಂದಿಯವರು. ಏನಂತ ಮಾಡಿದ್ರೆ ಈ ಸೀನಿಗೆ, ರಾಕಿ ಬಾಯ್ ಆಲ್ಕೋಹಾಲ್ ಮೇ ನಶಾಯೇ, ಈ ಕಡೆ ಈ ಕೈಯಲ್ಲಿ ಅವನು ಏನಂತಿದ್ದಾನೆ ಕನ್ನಡದಲ್ಲಿ ಹೇಳ್ತೀನಿ. ಈ ಕೈ ಲೆಫ್ಟ್ ಹ್ಯಾಂಡಲ್ಲಿ ಆಲ್ಕೋಹಾಲ್ ನಶೆಯಲ್ಲಿದ್ದಾರೆ, ರೈಟ್ ಹ್ಯಾಂಡಲ್ಲಿ ಹುಡುಗಿ ನಶೆಯಲ್ಲಿದ್ದಾರೆ. ನಾನು ನಗ್ತಾ ಇದ್ದೆ ಅದಕ್ಕೆ. ಕ್ರೇಜಿ ಮಾತ್ರ. ಒಬ್ಬೊಬ್ಬರು ರಿಯಾಕ್ಷನ್ ವಿಡಿಯೋನ ನೋಡ್ತಾ ಇರ್ತೀನಿ, ಕ್ರೇಜಿ. ಒಬ್ಬೊಬ್ರು ಒಂಥರ ಡಿಫ್ರೆಂಟ್. ನಿನ್ನಂಥ ಸ್ವಾರ್ಥಿನೂ ಯಾವತ್ತಾದರೂ ಪ್ರೀತಿಲಿ ಬೀಳ್ಬೋದು ಅನ್ಸುತ್ತಾ? ಕಷ್ಟ ಅನ್ಸುತ್ತೆ. ನೆಕ್ಸ್ಟ್ ಸೇಮ್ ಕ್ರೇಜಿ. ಕ್ರೇಜಿ ಇದೆ. ವಿಜುವಲ್ಸ್ ಅಂದರು ಮಾತಾಡಂಗೆ ಇಲ್ಲ. ಕ್ರೇಜಿ. ಇನ್ನೇನು ಆಡಿಯೋ ಅಂತೂ ಕೇಳಂಗಿಲ್ಲ. ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸ್ವಲ್ಪ ಜನಕ್ಕೆ ಸ್ಟಾರ್ಟಿಂಗಲ್ಲಿ ಬೇಜಾರಾಗಿತ್ತು, 3 months ಬ್ಯಾಕ್ ಬರೀ ಆಡಿಯೋ ಬಿಟ್ಬಿಟ್ಟಿದ್ದಾರೆ, ವಿಡಿಯೋ ಬಿಟ್ಟಿಲ್ಲ ಅಂತ. ಮೋಸ್ಟ್ ಪ್ರಾಬ್ಲಿ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ, ಪೋಸ್ಟ್ಪೋನ್ ಮಾಡ್ತೀವಿ ನಾವು ಅಂತ. ಅವಾಗ ಬಿಟ್ಬಿಟ್ಟಿದ್ರೆ ಅಷ್ಟು ಜೋಶಿ ಇರ್ತಾ ಇರಲಿಲ್ಲ. ಇನ್ನು ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ. ಸೊ ಒಳ್ಳೆ ಮೂಲಕ ಟಾಪ್ 2 ಟ್ರೆಂಡಿಂಗಲ್ಲಿದೆ ಯೂಟ್ಯೂಬಲ್ಲಿ. ಟಾಪ್ 1 ಇದೇ ಸಾಂಗ್ ಇರೋದು, ಬಟ್ ಹಿಂದಿ ವರ್ಷನಲ್ಲಿದೆ ಅನಿಸುತ್ತೆ. ಬಟ್ ಕ್ರೇಜಿ ಇದೆ. ಟಾಪ್ 1 ಇದೆ ಅಂತ ಹೇಳ್ಬೋದು. ಕನ್ನಡ ವರ್ಷನ್ ಟಾಪ್ 2 ಹಿಂದಿ ವರ್ಷನ್ ಟಾಪ್ 1 ಕ್ರೇಜಿ ಇದೆ. ಅದೊಂದು ಜೋಶು. ಇವಾಗ ನಾನ್ ಫ್ಯಾನ್ಸ್ ಅಂದರೆ
ಯಶ್ ಬಗ್ಗೆ ಗೊತ್ತಿಲ್ಲದೆ ಇರೋರು ಅಥವಾ ಯಶ್ ಅಷ್ಟು ಫ್ಯಾನ್ ಅಲ್ಲದೆ ಇರೋರು ಏನು ಇಷ್ಟೊಂದು ಅಂತ ಅನಿಸುತ್ತೆ. ಬಟ್ ಯಶ್ ಫ್ಯಾನ್ ಆಗಿರೋರು ಗೊತ್ತಿರುತ್ತೆ ಆ ಜೋಶು ಅದೊಂದಿದ್ದು. ನಿಜ ಹೇಳ್ಬೇಕಂದ್ರೆ ನಾನು ಯಾವ ಮೂವೀಸ್ಗೂ ಈ ಥರ ಫಸ್ಟಿಗೆ ಹೋಗಬೇಕು ಅಥವಾ ಈ ಥರ ಕೂತ್ಕೊಂಡು ಎಷ್ಟು ಕ್ರೇಜಿಯಾಗಿ ಒಂದು ಮೂವಿ ಅಥವಾ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದ್ದಂಗೆ ಕೂತ್ಕೊಂಡು ನೋಡೋದು ಅವೆಲ್ಲ ಮಾಡೋದೇ ಇಲ್ಲ. ರಿವ್ಯೂ ಮಾಡಲ್ಲ ಅಥವಾ ರಿಯಾಕ್ಷನ್ ವಿಡಿಯೋ ಮಾಡಲ್ಲ. ಸೊ ಅಷ್ಟು ಇಷ್ಟ ಟಾಕ್ಸಿಕ್, KGF ಮತ್ತು ಯಾವ ಮೂವಿ ಎಲ್ಲ ಮೂವಿನೂ ಇಷ್ಟ. ಗೂಗ್ಲಿ ಅಂತಲ್ಲ, ತುಂಬ ಜನ ಹೇಳ್ತಾರೆ ಗೂಗ್ಲಿಯಿಂದ ಇಷ್ಟ ಯಶು ಅಂತ. ಬಟ್ ನನಗೆ ಒಳ್ಳೆಯ ಮೂವಿ ಕಿರಾತಕ ಮತ್ತು ಮುಗ್ಗಿನ ಮನಸ್ಸು ಅಲ್ಲಿಂದನೂ ಇಷ್ಟ. ಅವಾಗ ನಾನು ಚಿಕ್ಕವನು, ಸಕ್ಕ ಚಿಕ್ಕವನು ಅವಾಗ. ಅವಾಗಿಂದನೂ ಏನೋ ಒಂಥರ ಖುಷಿ ನೋಡೋಕ್ಕೆ ಯಶ್ ಅಂದರೆ, ಅವಾಗಿಂದನೂ ಇಷ್ಟ. ಬಟ್ ಅದೇ ಹೋಗ್ತಾ 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 ನೆಕ್ಸ್ಟ್ ಲೆವೆಲ್ ನೋಡೋಣ. ನೆಕ್ಸ್ಟ್ ಏನೇನು ಇದು ಒಂದೇ ಅಂತಲ್ಲ, ಇನ್ನೂ ಮೋಸ್ಟ್ಲಿ ಹೋಗ್ತಾ 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 ಇನ್ನೂ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಸೊ ನೋಡೋಣ ನೆಕ್ಸ್ಟ್ ಯಾವ್ದಾದ್ರು ಮತ್ತೆ ಸಾಂಗ್ ಬಂತು, ಇಲ್ಲ ಮತ್ತೆ ಟ್ರೈಲರ್ ಟೀಸರ್ ಮತ್ತೇನಾದ್ರು ಬಿಡೋಕ್ಕೋಯ್ತು ಅಂದರೆ ಅದ್ರದ್ದು ಒಂದು ರಿಯಾಕ್ಷನ್ ವಿಡಿಯೋ. ನಾನೇನು ದೊಡ್ಡ ಇವನಲ್ಲ ರಿವ್ಯೂ ಮಾಡೋಕ್ಕೆ. ಸೊ ನಾನು ಒಬ್ಬ ಯಶ್ ಫ್ಯಾನ್ ಆಗಿ ಒಂದು ರಿಯಾಕ್ಷನ್ ವಿಡಿಯೋ ಮಾಡ್ತೀನಿ ಅಷ್ಟೇ. ರಿವ್ಯೂ ಅಂತ ಮಾಡೋಕ್ಕಾಗಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ಎಲ್ಲ ರಿವ್ಯೂ ಎಲ್ಲ ಮಾಡೋ ಅಂಥದ್ದು. ಬಟ್ ರಿಯಾಕ್ಷನ್ ವಿಡಿಯೋ ಅಂತೂ ಪಕ್ಕ ಬರುತ್ತೆ ಟಾಕ್ಸಿಕ್ ಮಾತ್ರ. ಬಿಕಾಸ್ ಬೇರೆ ಯಾವುದೋ ಮೂವಿ ನನಗೇನು ಅಷ್ಟು ಕ್ರೇಜ್ ಇಲ್ಲ, ಮೂವಿ ಕ್ರೇಜ್ ಏನು ಅಷ್ಟಿಲ್ಲ. ಯಾವ್ದಾದ್ರು ಚೆನ್ನಾಗಿದೆ ಮೂವಿ ಅಂದರೆ ಹೋಗಿ ನೋಡ್ತೀನಿ, ಅದಿದೆ. ಬಟ್ ಇದು ಇಷ್ಟು ಕ್ರೇಜ್ ಬೇರೆ ಮೂವೀಸಿಗೆ ಬರೋಲ್ಲ ನನಗೆ. ಸೊ ಅದಕ್ಕೋಸ್ಕರ ಇಷ್ಟೊತ್ತು ತನಕ ನೋಡೋದಕ್ಕೆ ಥ್ಯಾಂಕ್ಸ್. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪ್ರತಿ ವಿಡಿಯೋಗೂ ಹೇಳ್ತೀನಿ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಅಂತ, ಬಟ್ ಮಾಡಲ್ಲ. ಗೊತ್ತು ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬೈತಿರ್ತಾರೆ. ಮೋಸ್ಟ್ಲಿ ನನ್ನ ಫ್ರೆಂಡ್ಸೇ ಬೈತಿರ್ತಾರೆ ಜಾಸ್ತಿ. ಮಾಡ್ತೀನಿ ಅಂತೀಯ, ಮಾಡಲ್ಲ ನೀನು, ಅದು ಇದು ಅಂತ. ಸ್ವಲ್ಪ ಅದು ಇದು ಬರುತ್ತಲ್ಲ ಗೈಸ್, ಬಿಸಿ ಅದು ಆ ವರ್ಕು ಈ ವರ್ಕು ಅಂತ ಮತ್ತೆ ಬಿಸಿ ಇರುತ್ತೆ. ಬಟ್ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ನಾನು ಕನ್ಸಿಸ್ಟೆನ್ಸಿ ಇರೋಕ್ಕೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.